ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಡಿಸ್ಟರ್ಬೆನ್ಸ್ ಇದೆ, ಯಾರು ಏನು ಅನ್ಕೋಬೇಡಿ. ನಾನು ಶಾಪಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮೇನ್ ರೋಡ್ ಇರೋದ್ರಿಂದ ಡಿಸ್ಟರ್ಬೆನ್ಸ್ ಬಂದೇ ಬರುತ್ತೆ. ಸೊ ಮೈಕ್ ಹಾಕೊಂಡು ಮಾಡಿದ್ರು ನನಗೆ ಸೇಮ್ ಪ್ರಾಬ್ಲಮ್ ಬರ್ತಿರೋದ್ರಿಂದ ಸೊ ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನಂತ ಹೇಳಿ ತಮ್ಮನೇಲಿ ನೋಡ್ತಿರ್ಬೇಕಾದ್ರೆ ನಿಮಗೆ ಗೊತ್ತಾಗಿದೆ. ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ಗೃಹಲಕ್ಷ್ಮಿ ಯೋಜನೆ 24ನೇ ಕಂತು ಬಂದಿದೆ ಸ್ವಲ್ಪ ಜನರಿಗೆ, ಇನ್ನು ಸ್ವಲ್ಪ ಜನರಿಗೆ ಬಂದಿಲ್ಲ. ಸೊ ಬಾರದೇ ಇರೋರ ಮನಸ್ಸಲ್ಲಿ ಏನೆಲ್ಲ ಅಭಿಪ್ರಾಯಗಳಿದೆ ಅಂತ ಹೇಳಿದ್ರೆ, ಹಣ ಬಂದಿಲ್ಲ, ಇವ್ರುಗಳು ಸುಮ್ಮನೆ ಹೇಳ್ತಾರೆ, ಹಣನೇ ಬಂದಿಲ್ಲ, ಕೆಲವೊಂದು ಭಾಗಗಳಿಗೆ ಮಾತ್ರ ಹಾಕಿದ್ದಾರೆ ಅನ್ನೋದು ತುಂಬ ಗೊಂದಲಗಳಿದೆ. ಸೊ ಇವತ್ತು ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಹೇಳ್ತೀನಿ. ಅದರಲ್ಲೂ ನಿನ್ನೆ ಬಂದು ಒಂದಷ್ಟು ಜನರಿಗೆ, ತುಂಬ ಜನರಿಗೆ ಹಣ ಹೋಗಿದೆ. ಸೊ ಇದರಲ್ಲಿ ಏನೆಲ್ಲ ವ್ಯತ್ಯಾಸ ಆಗಿದೆ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಗೃಹಲಕ್ಷ್ಮಿ ಹಣ ತಗೊತಾ ಇದ್ದೀರಾ, ನೀವು ಗೃಹಲಕ್ಷ್ಮಿಯರಾಗಿದ್ದೀರಾ ಅಂತ ಹೇಳಿದರೆ ನಿಮಗೆ ಎಷ್ಟನೇ ಕಂತಿನ ಹಣ ಬಂದಿದೆ, ಎಷ್ಟನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿಬಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟನ್ನು ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಸೊ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ಬಂದು ಕಳೆದ ಒಂದು ವಾರದಿಂದನೇ ಬಿಡುಗಡೆ ಆಗಿದೆ. ಸೊ ಬಿಡುಗಡೆ ಆದಮೇಲೆ ಹಣ ಬರಬೇಕಲ್ವಾ, ಒಂದು ವಾರ ಆದರೆ ಅಟ್ಲೀಸ್ಟ್ ಒಂದು 60 to 70% ಆದರೂ ಹಣ ಬರಬೇಕಲ್ವಾ ಅನ್ನೋದು ಎಲ್ಲರ ಒಂದು ಪ್ರಶ್ನೆ ಆಗಿದೆ. ಆದರೆ ಏನಂತ ಹೇಳಿದರೆ ನಾನು ಕಳೆದ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಈ ಬಿಜಾಪುರ, ಬೆಳಗಾಂ, ಹುಬ್ಳಿ ಆ ಕಡೆ ಭಾಗದಲ್ಲಿ ಕೆಲವೊಂದಷ್ಟು ಕಂತಿನ ಹಣಗಳು ಬಾಕಿ ಇತ್ತು. ಸೊ ಬಾಕಿ ಇದ್ದಾಗ ಅದನ್ನು ಕ್ಲಿಯರ್ ಮಾಡಲಿಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ಮೊದಲು ಆ ಭಾಗಗಳಿಗೆ ಹಣವನ್ನು ಹಾಕಿದ್ದಾರೆ. ಸೊ ಹಾಗಾಗಿ ಇನ್ನು ಉಳಿದಂಥವ್ರಿಗೆ ಹಣ ಬರೋದು 24ನೇ ಕಂತು ಡಿಲೇ ಆಗಿದೆ. ಮತ್ತು 23 ಯಾರಿಗೆಲ್ಲ ಬ್ಯಾಲೆನ್ಸ್ ಇತ್ತು ಅದನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ. 23, 24 ಒಟ್ಟೊಟ್ಟಿಗೆ ಹಾಕ್ತಾ ಇದ್ದಾರೆ. 24ನೇ ಕಂತಿನ ಹಣ ಬಂದು ಎಲ್ಲರಿಗೂ ಸಿಗುವಂಥದ್ದು ತುಂಬ ಡಿಲೇ ಆಗಿತ್ತು. ಹಣನೇ ಬಂದಿಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಸಹ ಬಂದಿತ್ತು. ಸೊ ಇವಾಗ ಹಣ ಬಂದಿರೋದನ್ನ ಕನ್ಫರ್ಮೇಷನ್ ಮಾಡಿಕೊಂಡು ನಾನು ವಿಡಿಯೋನ ಮಾಡಿದ್ದೆ. ಸೊ ಆದರೆ ತುಂಬ ಜನರಿಗೆ ಹಣ ಬಂದಿರಲಿಲ್ಲ, ಕೆಲವೊಬ್ಬರಿಗೆ ಮಾತ್ರ ಬಂದಿದ್ದು. ಬಟ್ ನಮ್ಮ ಒಂದು ಏರಿಯಾಗಳಲ್ಲಿ ನಮ್ಮ ಮನೆಯ ಅಕ್ಕಪಕ್ಕ ಇರೋರಿಗೇನೆ ಒಬ್ಬರಿಗೆ ಮಾತ್ರ ಹಣ ಬಿಡುಗಡೆ ಆದಾಗ ಒಬ್ಬರಿಗೆ ಮಾತ್ರ ಬಂದಿತ್ತು, ತುಂಬ ಜನರಿಗೆ. ಯಾಕಂದರೆ ನಮ್ಮದು ಶಾಪ್ ಇರೋದ್ರಿಂದ ಸೊ ನನಗಿಲ್ಲಿ ತುಂಬ ಜನ ಕಸ್ಟಮರ್ಸ್ ಬರ್ತಾರೆ, ಅವ್ರ ಸ್ಟೇಟಸ್ ಅದು ಇದು ಚೆಕ್ ಮಾಡಲಿಕ್ಕೆ. ಸೊ ತುಂಬ ಜನ ಬಂದಿಲ್ಲ ಅಂತ ಹೇಳ್ತಿದ್ರು. ಆದರೆ ನಿನ್ನೆ ಏನಿದೆ ಅಲ್ವಾ, ಸೊ ಜನವರಿ 1ಗೆ ನಿನ್ನೆ ತುಂಬ ಜನರಿಗೆ ಹಣ ಬಂದಿದೆ. ತುಂಬಾ ಒಂದು 20 to 30% ಜನರಿಗೆ ನಿನ್ನೆ ಹಣ ಬಂದಿರೋದಾಗಿದೆ. ಸೊ ಎಲ್ಲರೂ ಹಣ ಬಂದಿದೆ ಅಂತ ಹೇಳ್ಬಿಟ್ಟೆ ನನಗೆ ಹೇಳಿರೋದಿದೆ. ಸ್ವತಃ ಮೆಸೇಜ್ನ ತೊಗೊಂಬಂದು ಓದೋಕ್ಕೆ ಬರದೇ ಇರೋ ಅಂಥವ್ರು ನೋಡಿ ನಮಗೇನೋ ಮೆಸೇಜ್ ಬಂದಿದೆ ಅಂತ ಹೇಳ್ಬಿಟ್ಟು ಮೊಬೈಲ್ನ ಕೊಟ್ಟು ಚೆಕ್ ಮಾಡಿಸ್ಕೊಂಡಿರೋದು ಕೂಡ ಇದೆ. ಸೊ ಹಾಗಾಗಿ ನಿನ್ನೆ ತುಂಬ ಜನರಿಗೆ ಹಣ ಬಂದಿದೆ. ಇನ್ನು ಯಾರಿಗೆಲ್ಲ ಹಣ ಪೆಂಡಿಂಗ್ ಇತ್ತು, ಹಣ ಬರೋ ಅಂಥದ್ದು ಬಾಕಿ ಇತ್ತು 24ನೇ ಕಂತು, ಸೊ ಅಂಥವ್ರಿಗೆ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ. ಖಂಡಿತವಾಗ್ಲೂ ಇನ್ನೊಂದು ವಾರದಲ್ಲಿ ಎಲ್ಲರಿಗೂ ಹಣ ತಲುಪುತ್ತೆ. 23 ಪೆಂಡಿಂಗ್ ಇರೋರ್ಗು ಅವ್ರು ಹಣನ ಹಾಕಿದ್ದಾರೆ. ಸೊ 24ನೇ ಕಂತಿನ ಹಣವನ್ನು ಸಹ ಅವರು ಹಾಕ್ತಾ ಇದ್ದಾರೆ. ಸೊ ಯಾವುದೇ ರೀತಿಯ ಗೊಂದಲ ಬೇಡ, ಅವರು ಹೇಳಿದ್ದಾರೆ ತಡ ಆಗಿದೆ, ನಾವು ಹಾಕ್ತಾ ಇದ್ದೀವಿ ಅಂತೇಳಿ. ಮತ್ತು ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕಾದ ವಿಚಾರ ಏನಂತ ಹೇಳಿದರೆ, ಇವತ್ತು ಇಂತಿಷ್ಟು ಜಿಲ್ಲೆಗಳು, ನಾಳೆ ಇಂತಿಷ್ಟು ಜಿಲ್ಲೆಗಳು ಅಂತ ಏನು ಇರೋದಿಲ್ಲ. ಸೊ ಈ ಸಲ ಪೆಂಡಿಂಗ್ ಇರ್ತಕ್ಕಂಥ ಜಿಲ್ಲೆಗಳಿಗೆ ಫಸ್ಟ್ ಕಂಪ್ಲೀಟ್ ಮಾಡ್ಕೊಂಡು ಹಾಕಿದ್ದಾರೆ. ಬಟ್ ಪ್ರತಿ ಸಲ ಏನಾಗುತ್ತೆ, ಅವರು ಅಪ್ಲಿಕೇಶನ್ನ ಯಾವ ಬೇಸ್ ಮೇಲೆ ಹಾಕಿರ್ತಾರಲ್ಲೋ ಆ ಒಂದು ಪ್ರಯಾರಿಟಿ ಬೇಸ್ ಮೇಲೇ ಅವರು ಹಣವನ್ನು ರಿಲೀಸ್ ಮಾಡುವಂತಿದೆ. ಹಂತವಾಗಿ ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ ಅಂತ. ಅವ್ರು ಯಾವುದೇ ಕಾರಣಕ್ಕೂ ನಾವು ಇವತ್ತು ಇಂತಿಷ್ಟು ಜಿಲ್ಲೆಗಳಿಗೆ ಕೊಡ್ತೀವಿ, ನಾಳೆ ಇಂತಿಷ್ಟು ಜಿಲ್ಲೆಗಳಿಗೆ ಕೊಡ್ತೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸರ್ಕಾರದ ಕಡೆಯಿಂದ ಖಂಡಿತವಾಗ್ಲೂ ಬಂದಿಲ್ಲ ಸ್ನೇಹಿತರೆ. ಸೊ ಯಾರ ಅಪ್ಲಿಕೇಶನ್, ಇವಾಗ ನಮ್ಮ ಏರಿಯಾದಲ್ಲಿ ಒಂದು 100 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. 100 ಜನದಲ್ಲಿ ಇವಾಗ ನಮ್ಮ ಏರಿಯಾದಲ್ಲಿ ಒಂದು 10 ಜನ ಅಪ್ಲಿಕೇಶನ್ ಹಾಕಿದ್ರು, ಬೇರೆ ಏರಿಯಾದಲ್ಲಿ ಒಂದು 10 ಜನ ಹಾಕಿದ್ರು, ಇನ್ನೊಂದು ಏರಿಯಾದಲ್ಲಿ ಇನ್ನೊಂದು 10 ಜನ, ಎಲ್ಲರನ್ನೂ ಸೇರಿಬಿಟ್ಟು ಮೊದಲನೇ ಹಂತ ಅಂತ ಮಾಡ್ತಾರೆ. ಸೊ ನೆಕ್ಸ್ಟ್ ಅದೇ ಒಂದು 2-3 ದಿನ ಬಿಟ್ಟು ಹಾಕಿದವ್ರನ್ನ 2ನೇ ಹಂತ, ಈ ಒಂದು ಕ್ಯಾಟಗರಿಯಲ್ಲಿ ಅವರು ಡಿವೈಡ್ನ ಮಾಡಿಕೊಂಡು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಅದರ್ವೈಸ್ ಅವರು ಇವತ್ತು ಇಷ್ಟು ಜಿಲ್ಲೆ ಅಷ್ಟು ಜಿಲ್ಲೆ ಅಂತ ಹೇಳ್ಬಿಟ್ಟು ಹಣ ಏನು ಬಿಡುಗಡೆ ಮಾಡ್ತಾ ಇಲ್ಲ. ಬಟ್ ಈ ಸಲ ಮಾತ್ರ ಪರ್ಟಿಕ್ಯುಲರ್ ಆಗಿ ಯಾವ ಡಿಸ್ಟ್ರಿಕ್ಟ್ಗಳಲ್ಲಿ ತುಂಬ ಪೆಂಡಿಂಗ್ ಇತ್ತು ಅದನ್ನು ಕ್ಲಿಯರ್ ಮಾಡಿಕೊಂಡು ಉಳಿದಂಥವ್ರಿಗೆ ಹಣವನ್ನು ಹಾಕ್ತಾ ಇದ್ದಾರೆ. ಸೊ ನಿನ್ನೆ ಜನವರಿ 1ನೇ ತಾರೀಕು ಸುಮಾರಷ್ಟು ಜನರಿಗೆ ಹಣ ಬಂದಿದೆ. ಸೊ ಅದರಲ್ಲಿ ನೀವು ಒಬ್ಬರಾಗಿರ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಸೊ ನೀವೇನಾದರೂ ಗೃಹಲಕ್ಷ್ಮಿಯರಾಗಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.